ತಮಿಳುನಾಡಿಗೆ ನೀರು ಹರಿಸಿದ್ರೆ ಕರ್ನಾಟಕವನ್ನ ಬಂದ್ ಮಾಡ್ತೀವಿ ಅಂತೇಳಿ ಕೋಲ್ ತಗೊಂಡು ನಾವೇ ಹೊಡ್ಕೊಳ್ಳೋ ಕೆಲಸ ಇದು. ಸರ್ಕಾರಕ್ಕೆ ಕರ್ವೆ ಪ್ರವೀಣ್ ಶೆಟ್ಟಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ತಮಿಳುನಾಡಿಗೆ 4 TMC 4.5 TMC ಅದು ನೀರನ್ನು ಬಿಟ್ಟರೆ ಮಾತ್ರ ಸುಮ್ಮನಿರಲ್ಲ ಅಂತಿದ್ದಾರೆ ಅವರು. ಕಾವೇರಿ ನಿರ್ವಹಣಾ ಸಮಿತಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ 20% ಭಾಗ ಮಳೆ ಇನ್ನೂ ಬಂದಿಲ್ಲ. ಎಲ್ಲ ಡ್ಯಾಮ್ಗಳು ಖಾಲಿ ಇದ್ದಾವೆ. ಕರ್ನಾಟಕದ ಜನರಿಗೆ, ಬೆಂಗಳೂರು ನಗರ ಜನರಿಗೆ ಕುಡಿಲಿಕ್ಕೆ ನೀರಿಲ್ಲ. ಇಂಥ ಸಂದರ್ಭದಲ್ಲಿ ಕಾವೇರಿ ನಿರ್ವಹಣಾ ಮಂಡಳಿ ತಮಿಳುನಾಡಿಗೆ ದಿನನಿತ್ಯ 3.5 ಕ್ಯೂಸೆಕ್ ನೀರನ್ನ ಬಿಡಿ ಅಂತ ಹೇಳುವಂತದ್ದನ್ನ ತೀವ್ರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಖಂಡಿಸ್ತಾ ಇದ್ದೀವಿ. ಈ ಕೂಡಲೇ ಸರ್ಕಾರ ದಿಟ್ಟವಾದ ನಿರ್ಧಾರವನ್ನು ತಗೋಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನ ಬಿಡಬಾರದು. ಇರುವಾಗ ನೀರನ್ನ ಬಿಟ್ಟಿದ್ದೀವಿ, ಇಲ್ಲದೆ ಇರುವಾಗ ಎಲ್ಲಿಂದ ನೀರನ್ನು ಬಿಡ್ಲಿಕ್ಕಾಗುತ್ತೆ? ಏನಾದ್ರೂ ಸರ್ಕಾರ ನೀರು ಬಿಟ್ಟಿದ್ದೇ ಆದರೆ ಎಲ್ಲ ರೈತ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಒಟ್ಟಿಗೆ ಸೇರಿ ವಾಟಾಳ್ ನಾಗರಾಜ್ ಅವರ ನಾಯಕತ್ವದಲ್ಲಿ ಕರ್ನಾಟಕ ಬಂದ್ ಕರೆಯನ್ನ ಕೊಡಬೇಕಾಗುತ್ತೆ. ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಬೆಂಗಳೂರು ನಗರದಲ್ಲೇ ಕುಡಿಲಿಕ್ಕೆ ನೀರಿಲ್ಲ, ರೈತರಿಗೆ ನೀರಿಲ್ಲ, ಜಾನುವಾರುಗಳಿಗೆ ನೀರಿಲ್ಲ. ಡೈಲಿ ದಿನನಿತ್ಯ ಕುಡಿ ಅಂದ್ರೆ ಎಲ್ಲಿಂದ ಕೊಡೋಕ್ಕಾಗತ್ತೆ? 3ನೇ ತಾರೀಕು ಬರುವಂತ ವಿಜಯ್ ಅವರು ಸರ್ಕಾರದ ಜೊತೆ ಮಾತಾಡಿ ಇಲ್ಲಿನ ಪರಿಸ್ಥಿತಿಯನ್ನ ಯೋಚನೆ ಮಾಡಿ ನೀರು ಬೇಕಾ ಬೇಡ ಅನ್ನೋಂಥ ತೀರ್ಮಾನ ತಗೋಬೇಕಾಗತ್ತೆ. ಒಂದ್ ಕಡೆ ಮೇಕೆದಾಟು ಯೋಜನೆ ಮಾಡ್ಲಿಕ್ಕೆ ತಡೆ ಹಿಡಿತೀರಾ, ಇನ್ನೊಂದ್ ಕಡೆ ಕಾವೇರಿ ನೀರನ್ನು ಕಿತ್ಕೊಳಕ್ ಹೋಗ್ತೀರಾ. ದೇಶದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದೀವಾ ನಾವು ಇಲ್ವಾ ಅನ್ನುವಂಥ ಪ್ರಶ್ನೆ ನಾವು ಕೇಳಬೇಕಾಗತ್ತೆ. ಸರ್ಕಾರ, ಕೇಂದ್ರ ಸರ್ಕಾರ